ಒಂದು ಸೂಪರ್ ಸ್ಟಾರ್ ಮನೆಯಲ್ಲಿ ಹುಟ್ಟಿರುವಂಥವ್ರಿಗೆ ಫಸ್ಟ್ಲಿ ಐ ವಾಂಟ್ ಟು ಡಿಗ್ ಇನ್ ಟು ಯುವರ್ ಚೈಲ್ಡ್ಹುಡ್ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಯಾಕೆಂದರೆ ಇದು ಯಾವುದು ಹನಿ ಹನಿ ಸೇರಿ ತಾನೇ ಇವತ್ತು ಇಷ್ಟ Yeah, ಆಗಿರೋದು. yeah, yeah. ಸೊ ವೆನ್ ಡಿಡ್ ಯು ರಿಯಲೈಸ್ ಫಸ್ಟ್ಲಿ ದಿಸ್ ಇಸ್ ಅ ವೆರಿ ಕಾಮನ್ ಕ್ವೆಶನ್ ಬಿಕಾಸ್ ನೆಪೋಟಿಸಮ್ ಅಂತ ಬಂದಾಗ ಅದು ವೇ ಐ ಲುಕ್ ಅಟ್ ಇಟ್ ಪ್ರಪಂಚ ಸಾವಿರ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಇರೋರ್ಗು ಬ್ಯಾಕ್ಗ್ರೌಂಡ್ ಇಲ್ದಿರೋರ್ಗು ಒಂದೇ ಡಿಫ್ರೆನ್ಸು ಮೆಟಫಾರಿಕಲಿ. ಈ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರಿಗೆ ಮೇ ಬಿ ಟಾರ್ ಗೀರ್ ಇಲ್ಲದೆ ಇರೋ ರೋಡ್ ಸಿಗ್ಬೋದು, ಕೆಲವು ಸರಿ ಗಾಡಿ ಎತ್ಕೋತಾನೆ ಒಂದು ಒಳ್ಳೆ ಗಾಡಿ ಇಲ್ಲದೆ ಇರ್ಬೋದು. ನಿಮಗೆ ಬಹುಶಃ ಒಂದು ಒಳ್ಳೆ ಟಾರ್ ಇರೋ ರೋಡ್ ಸಿಕ್ಕಿರ್ಬೋದು, ಗಾಡಿನೂ ಚೆನ್ನಾಗಿ ಸಿಕ್ಕಿರ್ಬೋದು ಅಂದ್ಕೊಳ್ಳೋಣ. ಬಟ್ ಅದನ್ನ ಇಟ್ಕೊಂಡು ಮುಂದಕ್ಕೆ ಏನು ಮಾಡ್ತೀರಾ, ನಿಮಗೂ ಒಂದೇ ರೋಡ್ ಸರಿಗಿರಲಿ ಇಲ್ಲದೆ ಇರಲಿ, ಗಾಡಿ ಇರಲಿ ಇಲ್ಲದೆ ಇರಲಿ, ಎಲ್ರಿಗೂ ಆ ಪ್ಯಾಷನ್ನು ನಾನೇನೋ ಮಾಡಬೇಕು ಮುಂದಕ್ಕೆ ಹೋಗ್ಬೇಕಂತಿದ್ರೆ ಎಂಥ ರೋಡ್ ಇದ್ರೂ ವೇಸ್ಟು, ಎಂಥ ರೋಡ್ ಇಲ್ಲ ಅಂದ್ರೂ ಪ್ಯಾಷನ್ ಇಸ್ ವಾಟ್ ಡ್ರೈವ್ಸ್ ಅಲ್ವಾ. ಕರೆಕ್ಟ್. ಸೊ ದಿಸ್ ಇಸ್ ಹೌ ಐ ರಿಫ್ಲೆಕ್ಟ್ ವೆನ್ ಐ ಲುಕ್ ಅಟ್ ಪೀಪಲ್ ಹೂ ಆರ್ ಬಾರ್ನ್ ಇನ್ ಸ್ಟಾರ್ ಫ್ಯಾಮಿಲೀಸ್. ಸೊ ನಿಮಗೆ ಅದು ಫಸ್ಟ್ ಯಾವಾಗ ರಿಯಲೈಸ್ ಆಯಿತು ಸೇಯಿಂಗ್ ಯು ನೋ ದಿಸ್ ಇಸ್ ವೇರ್ ಐ ಆಮ್, ಈ ಪ್ರಿವಿಲೇಜ್ ಇಟ್ಕೊಂಡು ನಾನು ಪ್ರಪಂಚಕ್ಕೆ ಬಂದಿದ್ದೀನಿ ಅಂತ ಯಾವಾಗ ಗೊತ್ತಾಯಿತು? ಫಸ್ಟ್ ಆಫ್ ಆಲ್ ಐ ಸ್ಟಿಲ್ ಫೀಲ್ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಟೆಲ್ಲಿಂಗ್ ದ ಫಸ್ಟ್ ಟೈಮ್ ಪ್ರತಿ ಸತಿ ಸ್ಕೂಲಲ್ಲಿ ಕೇಳ್ತಾರಲ್ಲ ಆ್ಯಂಬಿಷನ್ ಏನು. ಇಟ್ಸ್ ಅ ವೆರಿ ಕಾಮನ್ ಕ್ವೆಶನ್ ಆ್ಯಕ್ಚುಲಿ. ಹೌದು ಹೌದು, ದೊಡ್ಡವರಾದ್ಮೇಲೆ ಏನಾಗ್ತದೆ. ನಾನು ಇವತ್ತಿಗೂ ತುಂಬ ಜನ ಹೇಳೋದನ್ನು ಲೈಕ್ ಐ ಹ್ಯಾವ್ ಅಬ್ಸರ್ವ್ಡ್. ಅ ಗೋಲ್ ಇಸ್ ಅ ಲೈಕ್ ಪ್ಯಾಷನ್ ಆಗಿರಲಿ, ನಿನ್ನ ಡ್ರೀಮ್ ಆಗಿರಲಿ. ಐ ರಿಮೆಂಬರ್ ವೆನ್ ದೇ ಆಸ್ಕ್ ಮಿ, ಐ ಸೆಡ್ ಸಿನಿಮಾ. ಐ ಆಲ್ವೇಸ್ ನ್ಯೂ ನಾನೊಬ್ಬ ಹೀರೋ ಆಗ್ತೀನಿ, ವೈ? ನಾನು ಸಿನಿಮಾ ಒಳಗಡೆ ಬರ್ತೀನಿ. ಬಿಕಾಸ್ ಐ ಯೂಸ್ ಟು ರೆಸ್ಪಾಂಡ್ ಟು ಸಿನಿಮ್ಯಾಟಿಕ್ ವಿಜುವಲ್ಸ್. ಇವಾಗ ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ತುಂಬ ಚೆನ್ನಾಗಿ ಹೇಳ್ತಾರೆ ಆ್ಯಕ್ಚುಲಿ. ಹೊಟ್ಟೆ ನೋವು ಅಂತ ಪ್ರತಿಯೊಬ್ಬರು ರೀಸನ್ ಕೊಡ್ತೀವಿ. ನರ್ಸರಿಗೆ ಹೋಗಬೇಕಾದ್ರೆ, ಸ್ಕೂಲಿಗೆ ಹೋಗಬೇಕಾದ್ರೆ ಐ ವಾಸ್ ಅ ವೆರಿ ಕಾಮನ್ ಸ್ಟೂಡೆಂಟ್ ಅಬೌಟ್ ದಟ್. ಹೊಟ್ಟೆ ನೋವು ಮಮ್ಮಿ ಬೇಡ ಅಂತ ಇತ್ತು. ಆರ್ ಐ ವಿಲ್ ಬಿ ಸ್ಲೀಪಿಂಗ್ ಆ್ಯಂಡ್ ಈವನ್ ಇಫ್ ಐ ಹಿಯರ್ ನಮ್ಮಮ್ಮ ವಿಕ್ಕಿ ಅಂದರೂ ಐ ವೋಂಟ್ ಗೆಟ್ ಅಪ್. ಸೊ ಈ ಥರ ಒಂದು ಟೇಪ್ ರಿಕಾರ್ಡರ್ ಇರುತ್ತಲ್ಲ ಆ ಟೈಮಲ್ಲಿ she'll get that. I was a Rajinikanth sir fan and obviously dad Shivraj Kumar sir, and ಆ ಟೈಮಲ್ಲಿ ಅವತ್ತಿನ ಸಾಂಗ್ ಯಾವ್ದು ಪ್ಲೇ ಮಾಡ್ತಾರೋ ಐ ಯೂಸ್ ಟು ಲಿಟ್ರಲಿ ಗೆಟ್ ಅಪ್ ಬೈ ಪ್ಲೇಯಿಂಗ್ ಮೈ ಶೋಲ್ಡರ್ಸ್ ಫಾರ್ ದಟ್ ಸಾಂಗ್ and I'll be sleeping. So since then I have this huge urge and ನನಗೆ ಲೈಫಲ್ಲಿ I was a good tennis player. I could have played for India also if I had pursued it. Then I was good at studies later period. From 10th to 12th. Our period I was good at studies also. I could have gone for my MBAs, I could have become an engineer, or I could have done anything. But life ಅಲ್ಲಿ ನನಗೆ like not even 0.00001 second also I felt I should become something else. So from my LKG till now, even I lose 100 more times, it is going to be cinema only. ಎನಿ ಅರ್ಲಿ ಇನ್ಸ್ಪಿರೇಷನ್ಸ್? ಯಾಕಂದರೆ ಚಿಕ್ಕವರದಾಗ ಕೆಲವು ಸತಿ ನಮ್ಮ ಎನ್ವೈರ್ನ್ಮೆಂಟೇ 70 to 80% ನಾವೇನಾಗಬೇಕು ಅನ್ನೋದನ್ನ ಕೆಲವು ಸತಿ ಪುಷ್ ಮಾಡ್ತಾ ಇರುತ್ತೆ. ಇದು ಬಿಟ್ಟು ಎನಿ ರಿಫ್ಲೆಕ್ಷನ್ಸ್ ಅಷ್ಟು ಸ್ಟಾರ್ಸ್ಗಳನ್ನು ನೋಡ್ತಾ ಇದ್ದಾಗ? ಐ ಡೋಂಟ್ ರಿಮೆಂಬರ್ ಎನಿಥಿಂಗ್. ನಾವು ಇವತ್ತಿಗೆ ನನಗೆ ಗೊತ್ತಾಗ್ತಾಯಿದೆ ನನ್ನ ನಾಮಕರಣಕ್ಕೆ ರಾಜ್ಕುಮಾರ್ ಸರ್ ಬಂದರು ಅಂತ. ಐ ಗಾಟ್ ಟು ನೋ like 3-4 years back when my good friend Mr. Raghu sir had sent me a photo saying ರಾಜ್ಕುಮಾರ್ ಸರ್ ಬಂದು ವಿಕ್ರಮ್ ರವಿಚಂದ್ರನ್ ಅವರು ನಾಮಕರಣಕ್ಕೆ ಬಂದರು ಅಂತ. ಐ ಡೋಂಟ್ ರಿಮೆಂಬರ್. ನನ್ನ ಸೆಟ್ಸಲ್ಲಿ ಇದ್ದಿದ್ದು ನನಗೆ ಅಷ್ಟು ಜ್ಞಾಪಕ ಇಲ್ಲ ನನಗೆ. ಹೋಗ್ತಿದ್ರಾ? ಯಾ, ಬಟ್ ನಾಟ್ ರೆಗ್ಯುಲರ್. ಆ್ಯಂಡ್ ಯು ನೋ ವಾಟ್, ಒಂದು ಸರ್ಟನ್ ಏಜ್ವರೆಗೂ ಲೈಕ್ ಡ್ಯಾಡ್ ವಾಸ್ ವೆರಿ ಬ್ಯುಸಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅಂದರೆ ಯಾವ ಫೇಸು ನಿಮ್ಮ 94 till 2000 you take. ಹೌದು, very very peak season from Sipahi, Putnanja. When I was born, Putnanja time. Putnanja ಆದಮೇಲೆ I guess 96 was this bigger period where 4 films released and 4 films are Silver Jubilee if I'm not wrong. And highly busy. And ನಾನು ನನ್ನ ಡ್ಯಾಡಿನ ಮೀಟ್ ಮಾಡಬೇಕಂದ್ರೆ ನಾನು ಸೆಟ್ಟಿಗೆ ಹೋಗಬೇಕು. ಆ್ಯಂಡ್ ಡ್ಯಾಡಿ ಯಾವ ಥರ ಅಂದರೆ ಸೆಟ್ಟಲ್ಲಿ ಎಸ್ಪೆಷಲಿ ಔಟ್ಡೋರ್ ಸೆಟ್ಸ್ ಇದ್ದಾಗ he'll make sure that the children are there to play. ಇವತ್ತು ನೀ ಚೆಲುವ ಅಂತ ಸಾಂಗ್ ತೊಗೊಂಡ್ರೆ ಈ ಕಬ್ಬನ್ ಪಾರ್ಕು ಇಲ್ಲ ಈ ಥರ ಒಂದು ಫಾಲ್ಸ್ ಇರೋ ಜಾಗಕ್ಕೆ ಕರ್ಕೊಂಡು ಹೋದರೆ he'll make sure that we are playing in that falls. ನಾವು ಶೂಟಿಂಗ್ ಎನ್ವೈರ್ಮೆಂಟಲ್ಲಿ ಶಾರ್ಟ್ಗೋಸ್ಕರ ನಿಂತ್ಕೊಳ್ಳೋದು ಅದು ನನ್ನ ಜ್ಞಾಪಕನೇ ಇಲ್ಲ ನನ್ನ ಲೈಫಲ್ಲಿ. ಬಟ್ ನನಗೆ ಇನ್ನೂ ಜ್ಞಾಪಕ ಇದೆ, ನನ್ನ ಬ್ರದರ್, ನನ್ನ ಸಿಸ್ಟರ್, ನನ್ನ ಕಸಿನ್ಸ್ ಎಲ್ಲ ಆಡ್ತಾಯಿದ್ರೆ ಐ ಯೂಸ್ ಟು ಮೇಕ್ ಶೋರ್ ಐ ರನ್ ಆ್ಯಂಡ್ ಐ ಜಸ್ಟ್ ಸಿ ಆ ಆ್ಯಕ್ಟರ್ ಏನು ಪರ್ಫಾರ್ಮ್ ಮಾಡಿದೆ. ನನಗೆ ಕ್ಯಾಮ್ರಾ ಅನ್ನೋದು ಗೊತ್ತಿಲ್ಲ, ಆ್ಯಕ್ಷನ್ ಕಟ್ ಗೊತ್ತಿಲ್ಲ.
ಅಲ್ಲಿ ಏನೋ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹ್ಮ್ ಅದು ಐ ಡಿಂಟ್ ನೋ ವಾಟ್ ಇಸ್ ಫೇಮ್ ಬ್ಯಾಕ್ ದೆನ್. ಸಿ ಯು ಆಲ್ ಗೆಟ್ ಟು ನೋ ದಿಸ್ ವೆರಿ ಲೇಟರ್ ಇನ್ ಲೈಫ್. ಸೊ ನನಗೇನಂದರೆ ಚಿಕ್ಕ ವಯಸ್ಸಿಂದ ಸಿನಿಮಾ ಆಮೇಲೆ ಈ ಒಂದು ಸ್ಕ್ರೀನ್ ನೋಡಿದಾಗ ಐ ಗೆಸ್ ದಟ್ ಇಸ್ ದ ಪ್ಲೇಸ್ ವೇರ್ ಆಲ್ ಆಫ್ ಅಸ್ ಸೈಮಲ್ಟೇನಿಯಸ್ಲಿ ಲುಕ್ ಎಟ್ ಅ ಥಿಂಗ್ ಲೈಕ್ ದಿಸ್, ಲೈಕ್ ಯು ಪುಟ್ ಯುವರ್ ಹೆಡ್ ಹೆಲ್ಡ್ ಐ ಆ್ಯಂಡ್ ಸಿ ಸಮಥಿಂಗ್. ಅದೇನೋ ಆ ಪರದೆ ಮೇಲೆ ಬರಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು, ಬಟ್ ವಿತ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಅಲೋನ್. ಸೊ ದಟ್ ವಾಸ್ ದೇರ್. ಆ್ಯಂಡ್ ಯು ಟೋಲ್ಡ್ ಅಬೌಟ್ ನೆಪೋಟಿಸಮ್. ರೂಢಾಗಿರ್ಬೋದು, ಬಟ್ nepotism is actually the way people have influenced that word into the market, especially into Kannada industry. ಇವಾಗ privileged road ಅನ್ನೋದೊಂದು you told me. My first film was produced by a new producer. ಹ್ಮ್ ಅಲ್ವಾ? My first film was produced by Sahana Murthy ಅಂತ ಹೇಳಿ, a two-time director who had directed ರೋಸ್ ಅಂತ ಅಜಯ್ ಸರ್ ಜೊತೆ ಒಂದು ಸಿನಿಮಾ ವಿಚ್ ವಾಸ್ ಕ್ರಿಟಿಕಲಿ ಅಕ್ಲೇಮ್ಡ್, ಆ್ಯಂಡ್ ಮಾಸ್ ಲೀಡರ್ ಅನ್ನೋ ಸಿನಿಮಾ ವಿಚ್ ವಾಸ್ ಆವ್ರೇಜ್ ಐ ಬಿಲೀವ್. ಆ್ಯಂಡ್ ದ ಮ್ಯೂಸಿಕ್ ಡೈರೆಕ್ಟರ್ ವಾಸ್ ಮಿಸ್ಟರ್ ಅರ್ಜುನ್ ಜನ್ಯ ಸರ್, ದ ಕ್ಯಾಮ್ರಾಮ್ಯಾನ್ ವಾಸ್ ಮಿಸ್ಟರ್ ಸಂತೋಷ್ ರೈ ಪತಾಜೆ ಸರ್, ದ ಪೀಪಲ್ ಆಸ್ ಟೆಕ್ನಿಷಿಯನ್ಸ್ ಹೂ ವರ್ಕ್ಡ್ ವರ್ ಮಿಸ್ಟರ್ ರವಿ ವರ್ಮಾ ಆ್ಯಂಡ್ ಅ ಪರ್ಸನ್ ಫ್ರಮ್ Tamil Nadu, a person from Telugu, things like this. Because that era when I came was little bit, Kannada markets were increasing slowly. The second film which I'm doing is, I am the producer. We get one opportunity. In nepotism, or you see people as star actors, they are children. We will get one opportunity, and to prove that I am Vikram Ravichandran, that name. There are many examples where nepotism never worked. That is not being spoken. There are very less examples where nepotism has worked. True that. And big salute to Mr. Puneeth Rajkumar for that. The way Sir did, because recently Appu released, so that's why I'm telling about that. Re-release. The first film. Otherwise, it's very difficult. Nepotism is not as how it is being portrayed in the market. ಸೊ ಇದನ್ನ ಈ ಥರ ಡೈಸೆಕ್ಟ್ ಮಾಡಿ ನೋಡಿದಾಗ ಅರ್ಥ ಆಗತ್ತಲ್ವ, ಇದ್ರ ಒಂದು ತಕಡಿ ಇಟ್ಕೊಂಡು ನೋಡಿದ್ರೆ ಎಷ್ಟು ಜನ ಅದರಿಂದ ಬಂದಿದ್ದಾರೆ, ಎಷ್ಟು ಜನ ಆ್ಯಕ್ಚುಲಿ ಸಕ್ಸಸ್ ಸ್ಟೋರೀಸ್ ಕಮ್ಮಿ ಆದ್ರೂ ಆಚೆ ಕಡೆ ಒಂದು ಬೋರ್ಡ್ ಹಾಕ್ಬಿಡ್ತಾರಲ್ಲ, ಜಸ್ಟ್ ಟು ಕಂಟ್ರೋಲ್ ಅಥವಾ ಇಂಡ್ಯೂಸ್ ಸರ್ಟನ್ ಫೀಲಿಂಗ್ ಇನ್ ದಿ ಆಡಿಯನ್ಸಸ್ ಮೈಂಡ್. ಬಿಕಾಸ್ ಎರಡೂ ಇದೆ, ಬಡವರ ಮಕ್ಕಳನ್ನ ಬೆಳೆಯೋಕ್ಕೆ ಬಿಡ್ರೋ ಅದು ಎಮೋಷನ್ನೇ ಆಡಿಯನ್ಸ್ಗಳ ಜೊತೆಗೆ ಆಟ ಆಡೋಕ್ಕೆ. ಅಟ್ ದ ಸೇಮ್ ಟೈಮ್ ನೆಪೋಟಿಸಮ್ ಇಸ್ ಆಲ್ಸೋ ಎಮೋಷನ್ಸ್. ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ದ ಗೇಮ್ ಆಫ್ ಎಮೋಷನ್ಸ್, ಎಸ್ಪೆಷಲಿ ಇನ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ? ಯಾಕೆಂದರೆ ಇಡೀ ಇಂಡಸ್ಟ್ರಿ ಇಸ್ ಆಲ್ ಅಬೌಟ್ ಎಮೋಷನ್ಸ್. That's what I said, happy struggle. I meant all of this actually. ಈ ರೀಸೆಂಟಾಗಿ ಯಾವುದೋ ಇಂಟರ್ವ್ಯೂದಲ್ಲಿ ನೆಪೋಟಿಸಮ್ ಬಗ್ಗೆ ಅವತ್ತೇನೋ ನ್ಯಾಚುರಲ್ ಆಗಿ, ಸಿ ಎವ್ರಿ ಡೇ ಯು ನಾಟ್ ಎಟ್ ದ ಏಜ್ ಟು ರಿಮೆಂಬರ್ ವಾಟ್ ಯು ಟಾಕ್ ಔಟ್ ಸೈಡ್. ಐ ಆಲ್ಸೋ ವಾಸ್ ಕ್ವೈಟ್ ಸ್ಟ್ರೇಟ್ ಟು ದೆಮ್ ಸೇಯಿಂಗ್ ನೆಪೋಟಿಸಮ್ ಹ್ಯಾಸ್ ನೆವರ್ ವರ್ಕ್ಡ್. ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ, ನಿನ್ನಲ್ಲಿ ಏನೋ ಒಂದು ಎಕ್ಸ್ ಫ್ಯಾಕ್ಟ್ರ್ ಇದೆಯಾ, ನೀನು ಮಾಡ್ತಾ ಇರೋ ಕಂಟೆಂಟಲ್ಲಿ, ನಿನ್ನ ಬಿಹೇವಿಯರಲ್ಲಿ, ಆಫ್ ಸ್ಕ್ರೀನಲ್ಲಿ, ಆನ್ ಸ್ಕ್ರೀನಲ್ಲಿ, ಯು ಆರ್ ಡೂಯಿಂಗ್ ಗುಡ್. ಸಮ್ವೇರ್ ದೀಸ್ ಯಂಗ್ಸ್ಟರ್ಸ್ ಆರ್ ಗೆಟಿಂಗ್ ಇನ್ಸ್ಪೈರ್ಡ್. ಯಾರೋ ಅ ಲೇಡಿ ಗೆಟ್ಸ್ ಇನ್ಸ್ಪೈರ್ಡ್ ಸೇಯಿಂಗ್ ಹೀ ಲುಕ್ಸ್ ಲೈಕ್ ಮೈ ಸನ್. ಯಾರೋ ಒಬ್ಬ ತಂದೆಗೆ ನನ್ನ ಮಗನಿಗೆ ನಾನು ಹೇಳೋಕ್ಕಾಗದೇ ಇರೋದನ್ನು ಇವನು ಹೇಳ್ಕೊಡ್ತಾ ಇದ್ದಾನೆ. ಒಂದು ಸಿಸ್ಟರ್ಗೆ ಐ ಡೋಂಟ್ ಹ್ಯಾವ್ ಅ ಬ್ರದರ್ ಬಟ್ ಐ ಫೀಲ್ ಹೀ ಈಸ್ ಲೈಕ್ ಅ ಬ್ರದರ್ ಟು ಮೀ. These emotions you reach out, that is when you become a star. Those are the stars which we have today in our industry. My previous generation, seniors, our role models, our actors. ನನ್ನಲ್ಲಿ ಅದಿಲ್ಲ ಅಂದರೆ ನಾನು ಹೀರೋನೇ ಆಗೋಕ್ಕಾಗಲ್ಲ ಅಲ್ಲಿ. ಸೊ just because of having Ravi sir's tag, just because I'm Ravichandran sir's son, then my first film should have made 10 crores, 15 crores, 20 crores, no? It's very easy, alva. Rights should have been sold before release. No.